ಇಂಡಿಯಾ ಈಗ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ, ಆದರೆ ಫರ್ಟಿಲಿಟಿ ರೇಟು ಡ್ರಾಸ್ಟಿಕ್ ಆಗಿ ಡ್ರಾಪ್ ಆಗಿದೆ. 10 ಜನದಲ್ಲಿ 5 ಜನ ಹೆಣ್ಮಕ್ಳಿಗೆ ಮಕ್ಕಳಾಗ್ತಿಲ್ಲ. ಮುಂದೆ ಇನ್ನೂ ಕಡಿಮೆ ಆಗುತ್ತೆ. ಇದಕ್ಕೆಲ್ಲ ಕಾರಣಗಳು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಹೆಣ್ಮಕ್ಳಲ್ಲಿ ಅರ್ಲಿ ಪ್ಯೂಬರ್ಟಿ ಆಗ್ತಿದೆ. ಇದಕ್ಕೇನು ಕಾರಣ ಇರ್ಬೋದು? ಎಂಡೋಕ್ರೈನ್ ಸಿಸ್ಟಮು ಫೇಲ್ ಆಗ್ತಾ ಇದೆ. ಅಂದರೆ ನಾವು ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸು, ಸಣ್ಣ ಸಣ್ಣ ಹೆಣ್ಮಕ್ಳಿಗೆ ಹಾಕೋ ಲಿಪ್ಸ್ಟಿಕ್ಕು, ಅದರಲ್ಲಿ ಕ್ಯಾಡ್ಮಿಯಮ್ ಇದೆ, ಯೂಸ್ ಮಾಡೋ ಪರ್ಫ್ಯೂಮು, ಇದೆಲ್ಲ ಅವ್ರ ಹಾರ್ಮೋನ್ಸ್ ಜೊತೆ ಇಂಟರ್ಫಿಯರ್ ಆಗಿ ಅರ್ಲಿ ಪ್ಯೂಬರ್ಟಿ ಕಾರಣ ಆಗ್ತಿದೆ. ಇದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಜನ್ರೇಷನ್ನಲ್ಲಿ ಹುಟ್ಟೋ ಮಕ್ಕಳಿಗೆ ಇಮ್ಯುನಿಟಿ ಕಾಂಪ್ರಮೈಸ್ ಆಗುತ್ತೆ. ಚಿಕ್ಕ ವಯಸ್ಸಿಂದನೇ ನೀವು ತಿಂಗ್ಳಿಗೆ 1 ಸತಿ 2 ಸತಿ ಜ್ವರ ಬಂತು ಅಂತ ಮೆಡಿಸಿನ್ ಕೊಡ್ತಾ ಹೋಗ್ತೀರಾ, ಅದು ಅವ್ರ ಲೈಫ್ ಸ್ಪ್ಯಾನ್ನು ಕಡಿಮೆ ಮಾಡುತ್ತೆ. ನೆಕ್ಸ್ಟ್ ಜನ್ರೇಷನ್ಸ್ ಲೈಫ್ ಸ್ಪ್ಯಾನ್ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಇವ್ರಿಗೆಲ್ಲ ಇಮ್ಯುನಿಟಿ ತುಂಬ ಕಡಿಮೆ ಇರುತ್ತೆ. ಹೆಣ್ಣುಮಕ್ಳು ಓವರೀಸಲ್ಲಿ ಮೈಕ್ರೋಪ್ಲಾಸ್ಟಿಕ್ಸು ಸಿಗ್ತಾ ಇದೆ. ಅದು PCOSಗೂ ಕಾರಣ ಆಗುತ್ತೆ. ಹಾರ್ಮೋನ್ ಒಂದ್ಸತಿ ಇಂಬ್ಯಾಲೆನ್ಸ್ ಆದರೆ ಫರ್ಟಿಲಿಟಿ ರೇಟು ನ್ಯಾಚುರಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಆಮೇಲೆ ನಾವು ಇವಾಗ ಯೂಸ್ ಮಾಡೋ ಬಟ್ಟೆನೂ 80% ಪಾಲಿಸ್ಟರ್, ಅಂದರೆ ಪ್ಲಾಸ್ಟಿಕಲ್ಲಿ ಮಾಡಿರ್ತಾರೆ. ನೀವು ಅಬ್ಸರ್ವ್ ಮಾಡಿ, ಮುಂಚೆ ಎಲ್ಲ ಬಟ್ಟೆಗೆ ರೇಟ್ ಜಾಸ್ತಿ ಇತ್ತು. ಈಗ 100 ರೂಪೀಸ್ಗೆ 3 ಶರ್ಟ್ 4 ಶರ್ಟ್ ಇದರೆಲ್ಲ ಪ್ಲಾಸ್ಟಿಕಲ್ಲಿ ಮಾಡೋದು. ಅದನ್ನು ಹಾಕೊಂಡಾಗ ನಮ್ಮ ಸ್ವೆಟ್ ಗ್ಲ್ಯಾಂಡ್ಸ್ ಜೊತೆ ಅದು ಇನ್ವಾಲ್ವ್ ಆಗಿ ಮಿನಿಮಲ್ ಅಬ್ಸಾರ್ಪ್ಷನ್ ಆಗಿ ಬಾಡಿಗೆ ನ್ಯಾನೋ ಪ್ಲಾಸ್ಟಿಕ್ಸ್ ಹೋಗುತ್ತೆ. ನೆಕ್ಸ್ಟ್ ಜನ್ರೇಷನ್ ಲೈಫ್ ತುಂಬ ಕ್ರಿಟಿಕಲ್ ಆಗಿರುತ್ತೆ. ಈಗಲೇ ನಾವು ಎಚ್ಚೆತ್ಕೋಬೇಕು. ಅಟ್ಲೀಸ್ಟ್ ನಾವು ತಿನ್ನೋ ಫುಡ್ಡಲ್ಲಾದರೂ ನ್ಯೂಟ್ರಿಷನ್ ಇದ್ದರೆ ಅದು ಕಾಯಿಲೆಗಳ ಜೊತೆ ಹೋರಾಡ್ಬೋದು. ನಾವು ತಿನ್ನೋ ಎಲ್ಲ ಫುಡ್ಡು ಜೆನೆಟಿಕಲಿ ಮಾಡಿಫೈಡು, ಎಲ್ಲ ಕ್ರಾಪ್ಸು ಜೆನೆಟಿಕಲಿ ಮಾಡಿಫೈಡು. ನೀವೇನು ತಿಂತೀರಾ, ನಿಮ್ಮ ಲೈಫ್ ಸ್ಟೈಲ್ನ ಹೆಂಗೆ ಇಟ್ಕೊತೀರಾ ಅನ್ನೋದು ಇವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ನೆಕ್ಸ್ಟ್ ಜನ್ರೇಷನ್ ಇಂಡಿಯನ್ಸು ಬರೀ ಕಾಯಿಲೆ ಪೇಷಂಟ್ಗಳೇ ಇರ್ತಾರೆ. ಡಯಟ್ ಹೇಳೋಕ್ಕೆ, ನ್ಯೂಟ್ರಿಷನ್ ಹೇಳೋಕ್ಕೆ 100 ಜನ ಇದ್ದಾರೆ. ನಾವು ತಿಂತಾರೋ ಫುಡ್ಡಲ್ಲೇ ಟಾಕ್ಸಿಸಿಟಿ ಇದ್ದರೆ ಹೆಲ್ತ್ ಹೆಂಗೆ ಇಂಪ್ರೂವ್ ಆಗುತ್ತೆ? ನ್ಯಾಚುರಲ್ ಫುಡ್ಡು ಎಲ್ಲಿಂದ ತರಬೇಕು, ಎಲ್ಲಿಂದ ಸೋರ್ಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಲೈಫ್ ಸ್ಟೈಲ್ನ ಚೇಂಜ್ ಮಾಡದೇ ಇದ್ದರೆ ಮುಂದಿನ ಜನ್ರೇಷನ್ ಕೊಲ್ಯಾಪ್ಸ್ ಆಗೋದಂತೂ ಗ್ಯಾರಂಟಿ. ಆದಷ್ಟು ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೆ ಫುಡ್ನ ತಿನ್ನಿ.